ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನಿವತ್ತು ಡೈಲಿ ಕುಡಿಯುವಂತಹ ಹೆಲ್ದಿ ಡ್ರಿಂಕ್ ಪೌಡ್ರನ್ನ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾನು ಏನೇನು ಸಾಮಗ್ರಿ ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ಡ್ರಿಂಕ್ನ 3 ವರ್ಷದಿಂದ ಹಿಡಿದು 100 ವರ್ಷದವರೆಗೆ ಇರುವಂತಹ ವಯಸ್ಸಿನವರು ಕುಡ್ಬೋದು. ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ. ನಾನೆಲ್ಲ ಸಾಮಗ್ರಿಗಳನ್ನ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಾಮಗ್ರಿಗಳು ಮನೆಯಲ್ಲೇ ಇರುವಂಥದ್ದು. ಇಲ್ಲೊಂದು 2-3 ಐಟಮ್ ಅಷ್ಟೇ ಹೊರಗಡೆಯಿಂದ ತರಬೇಕಾಗುತ್ತಷ್ಟೇ. ಇಲ್ಲಾಂದರೆ ಮನೇಲಿರುವಂಥದ್ದನ್ನೇ ಯೂಸ್ ಮಾಡ್ಕೊಂಡು ನಾವು ಮಾಡ್ಕೋಬೋದು. ಈ ಪೌಡ್ರನ್ನ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಈ ಜನ್ರೇಷನಲ್ಲಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಪ್ರತಿಯೊಬ್ಬರೂ ಡೈಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತಲೇ ಈ ಡ್ರಿಂಕ್ನ ಕುಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಾನಿಲ್ಲಿ ಎಲ್ಲ ಕಾಳುಗಳನ್ನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದೇ ಪ್ಯಾಕಿಗೆ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಅದನ್ನೆಲ್ಲ ಮತ್ತೆ ನಾವು ಹುರ್ಕೋಬೇಕು. ಹಾಗಾಗಿ ನಾನು ಅದೇ ಪ್ಯಾಕಿಗೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕೆಲವೊಂದು ಐಟಮ್ಸ್ನ ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಕೆಲವೊಂದು ಐಟಮ್ನ 1/4 kg ತೊಗೊಂಡಿದ್ದೀನಿ. ಅರ್ಧ kg ತೊಗೊಂಡಿರೋದು ಯಾವುದ್ಯಾವುದಪ್ಪ ಅಂತಂದರೆ ಕಡಲೆ ಬೀಜ, ಬಾದಾಮಿ ಮತ್ತು ಫ್ಲೆಕ್ಸಿಬಲ್ ಸೀಡ್ಸ್ ಅಂದರೆ ಅಗಸೆ ಬೀಜ, ಮೆಂತ್ಯ, ಹೆಸರು ಕಾಳು, ಕೆಂಪಕ್ಕಿ ಅಷ್ಟನ್ನು ನಾನು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಮಿಕ್ಕಿದ ಕಾಳುಗಳೆಲ್ಲ ನೋಡ್ತಾ ಇದ್ರಲ್ಲ, ಆ ಕಾಳುಗಳೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ 1/4 kgನೇ ತೊಗೊಂಡಿರೋದು. ಮತ್ತು ಸಿರಿಧಾನ್ಯನೂ ಕೂಡ ತೊಗೊಂಡಿದ್ದೀನಿ. 6 ಥರದ ಸಿರಿಧಾನ್ಯನೂ ಕೂಡ ತೊಗೊಂಡಿದ್ದೀನಿ. ಅದನ್ನು ನೋಡಿ ಎಲ್ಲ ನೀಟಾಗಿ. ಮತ್ತು ಡ್ರೈ ಫ್ರೂಟ್ಸಲ್ಲಿ ವಾಲ್ನಟ್ ಮತ್ತು ಬಾದಾಮಿ ಅಷ್ಟೇ ತೊಗೊಂಡಿರೋದು. ಗೋಡಂಬಿ ಆಗಲಿ ಅದು ಯಾವುದೂ ತೊಗೊಂಡಿಲ್ಲ. ಗೋಡಂಬಿ ಏನಕ್ಕೆ ತೊಗೊಂಡಿಲ್ಲ ಅಂತೇಳಿದ್ರೆ ಅದರಲ್ಲಿ ಫ್ಯಾಟ್ ಅಂಶ ಇದೆ ಅಂತೇಳಿ ನಾನು ತೊಗೊಂಡಿಲ್ಲ. ಡ್ರೈ ಫ್ರೂಟ್ಸಲ್ಲಿ ವಾಲ್ನಟ್ ಮತ್ತು ಬಾದಾಮಿ ಅಷ್ಟೇ ಯೂಸ್ ಮಾಡಿರೋದು. ಇನ್ನು ಬೇರೆ ಯಾವ ಡ್ರೈ ಫ್ರೂಟ್ಸು ಕೂಡ ನಾನು ತೊಗೊಂಡಿಲ್ಲ. ಅದನ್ನೆಲ್ಲ ನೀಟಾಗಿ ಇಟ್ಕೊಂಡು ನಾನಿಲ್ಲಿ ರಾಗಿನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಅದಕ್ಕೆ ಸ್ವಲ್ಪ ಮೊಳಕೆ ಬರೆಸಿ ಆಮೇಲೆ ಒಣಗಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಈ ಕಾಳುಗಳೆಲ್ಲ ನೋಡ್ತಾ ಇದ್ರೆ ಆ ಕಾಳುಗಳೆಲ್ಲನೂ ಕೂಡ ಒಂದು ಕಡೆಯಿಂದ ನೀಟಾಗಿ ಹುರ್ಕೋಬೇಕು. ನಾನಿನ್ನು ಮೊದಲಿಗೆ ಬಾಣಲೆ ಕಾಯಕ್ಕಿಟ್ಟು ಒಂದು ತಳ ಗಟ್ಟಿಯಾಗಿರುವಂತಹ ಪಾತ್ರೆ ತೊಗೊಂಡು ಹುರ್ಕೊಳ್ಳಿ. ತುಂಬಾ ನೀಟಾಗಿ ಹುರ್ಕೋಬೋದು. ತುಂಬ ಸೀಸಕ್ಕೇನೋ ಹೋಗೋಕ್ಕೆ ಹೋಗಬೇಡಿ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನಾನು ಮೊದಲಿಗೆ ಇಲ್ಲಿ ಸಿರಿಧಾನ್ಯಗಳನ್ನ ಹುರ್ಕೋತಾ ಇದ್ದೀನಿ. ನೀವು ಸಿರಿಧಾನ್ಯ ಗೊತ್ತಾಗಲ್ಲ ಹೇಗಪ್ಪ ಅಂತ, ಸ್ವಲ್ಪ ಅದು ಒಂಥರ ಪಟ ಪಟ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ. ನಾನು ನೀಟಾಗಿ ಹುರ್ಕೊಂಡು ಒಂದು ಪಾತ್ರೆಗೆ ಅದನ್ನು ಆರಾಕಕ್ಕೆ ಬಿಡ್ತಾಯಿದ್ದೀನಿ. ಇಲ್ಲಾಂದರೆ ಒಂದು ಬಟ್ಟೆನ ಹಾಕ್ಬಿಟ್ಟು ಅದಕ್ಕೂ ಆರಾಕಕ್ಕಿಟ್ರೂ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ಸಿರಿಧಾನ್ಯಗಳನ್ನ ಕೂಡ ನೀಟಾಗಿ ಸ್ಲೋ ಫ್ಲೇಮ್ನ ಇಟ್ಕೊಂಡು ಒಂದು ಕಡೆಯಿಂದ ಎಲ್ಲನೂ ಹುರ್ಕೊಂಡು ಹಾರಾಕಕ್ಕೆ ಬಿಡಿ. ಮತ್ತು ನಾನು ಎಲ್ಲ ಕಾಳುಗಳನ್ನ ಕೂಡ ಅದೇ ರೀತಿಯಾಗಿ ಹುರ್ಕೋತಾ ಇದ್ದೀನಿ. ಆದಷ್ಟು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನಾನಿಲ್ಲಿ ನೋಡಿ ಇಲ್ಲಿ ಇದನ್ನು ಸೀಮೆ ಅಕ್ಕಿನೂ ಕೂಡ ಹುರ್ಕೋತಾ ಇದ್ದೀನಿ. ಮತ್ತು ಫ್ಲೆಕ್ಸಿಬಲ್ ಸೀಡ್ಸ್ ಅಗಸೆ ಬೀಜ ಅಂತ ಹೇಳ್ತಾರೆ ಇದನ್ನು ಅಷ್ಟೇ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಅಗಸೆ ಬೀಜದಲ್ಲಂತೂ ತುಂಬಾ ಉಪಯೋಗ ಇದೆ. ಹೇರ್ ಫಾಲ್ಸು, ಸ್ಕಿನ್ಗೆ ಮತ್ತು ಡೈಜೆಷನ್ಗೆ ಎಲ್ಲ ತುಂಬಾ ಒಳ್ಳೆಯದು. ಸೀಡ್ಸ್ಗಳನ್ನೂ ಕೂಡ ಅದೇ ರೀತಿಯಾಗಿ ಎಲ್ಲನೂ ಒಂದು ಕಡೆಯಿಂದ ಎಲ್ಲನೂ ನೋಡಿಕೊಂಡು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಎಲ್ಲನೂ ನಾನು ಹಾರಾಕಿಟ್ಕೊಂಡಿದ್ದೀನಿ. ಒಂದೊಂದು ಗೊತ್ತೇ ಆಗೋಲ್ಲ ಹುರಿದಿದೆಯೋ ಇಲ್ವೋ ಅಂತ. ನಾನು ಒಂದೊಂದನ್ನು ನೋಡಿಕೊಂಡು ಹಾರಾಕಕ್ಕಿಟ್ಟು ತಿಂದಾಗ ಗೊತ್ತಾಗುತ್ತೆ. ಆರಿದ ಮೇಲೆ ಅದು ಮೆತ್ತಗನ್ಸುತ್ತೆ, ಅದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನೋಡ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಎಲ್ಲ ಪದಾರ್ಥಗಳನ್ನ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ತುಂಬ ದಿನ ಪೌಡ್ರನ್ನ ಹಾಳಾಗ್ದಂಗೆ ಇಟ್ಕೋಬೋದು. ನಾನಿಲ್ಲಿ ಬಾದಾಮಿನೂ ಕೂಡ ನೀಟಾಗಿ ಇಲ್ಲಿ ಸ್ಲೋ ಫ್ಲೇಮಲ್ಲಿ ಹುರ್ಕೊಂಡೆ. ಮೆಂತ್ಯ ಪ್ರತಿಯೊಂದು ಕಾಳನ್ನೂ ಕೂಡ ನೀಟಾಗಿ ಹುರ್ಕೊಂಡಿದ್ದೀನಿ. ಕಡಲೆ ಬೀಜ ಆಗಿರ್ಬೋದು ಎಲ್ಲನೂ ಕೂಡ ನಾನು ಸ್ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡೆ. ಮತ್ತು ವಾಲ್ನಟ್ಟು ಕೂಡ ನೋಡಿ ಹಾಗೆ ಹುರ್ಕೊಂಡೆ. ಗೊತ್ತಾಗಲ್ಲ, ನೀವು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡ್ಕೊಂಡು ಹಾಗೆ ಉರಿತಾ ಇದ್ದಾಗ ಗೊತ್ತಾಗ್ಬಿಡುತ್ತೆ ಯಾವುದನ್ನು ಯಾವ ರೀತಿ ಉರಿಬೇಕು ಅಂತ. ಆ ರೀತಿಯಾಗಿ ಹುರ್ಕೊಳ್ಳಿ. ಮತ್ತು ನಾನು ರಾಗಿನೂ ಕೂಡ ಸ್ವಲ್ಪನೇ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಹುರ್ಕೊಂಡೆ. ಈ ರಾಗಿ ಅಂತೂ ತುಂಬ ಜಾಸ್ತಿ ಏನು ಹುರಿಯೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಬೆಚ್ಚಗಾಗೋವರೆಗೆ ಹುರ್ಕೊಳ್ಳಿ. ಯಾಕಂದರೆ ತೊಳೆದು ಒಣಗಿಸಿದ್ದೀವಿ ಆಲ್ರೆಡಿ. ಹಾಗಾಗಿ ಸ್ವಲ್ಪ ಬಿಸಿಯಾಗೋವರೆಗೆ ಹುರ್ಕೊಳ್ಳಿ. ನಾನಿದೆಲ್ಲ ಹುರಿದೆಲ್ಲ ಆದಮೇಲೆ ಎಲ್ಲನೂ ಕೂಡ ನೋಡಿ ಇಲ್ಲಿ ಎಲ್ಲ ಕಾಳುಗಳನ್ನ ಕೂಡ ಇಲ್ಲಿ ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. ಇದು ಒಂದು ಬೇಸನ್ ಈ ಥರದ್ದು 2 ಇದ್ವು, ಅದನ್ನೇ ತಗೊಂಡು ನಾನು ಹಾಕ್ಕೊಂಡಿದ್ದೀನಿ. ಎಲ್ಲ ಕಾಳುಗಳನ್ನೂ ಕೂಡ ಈ ಥರ ಮಿಕ್ಸ್ ಮಾಡಿಕೊಂಡು ರಾಗಿನೂ ಕೂಡ ನಾನು ಅದೇ ಬೇಸನ್ಗೆ ಅಳತೆಗೆ ಕರೆಕ್ಟಾಗುತ್ತೆ ಅಂಥೇಳಿ ಅದೇ
ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎರಡನ್ನೂ ಈಕ್ವಲಾಗಿ ತೊಗೊಂಡಿದ್ದೀನಿ. ನೀವು ಕಾಳು ಐಟಮ್ ಏನು ತೊಗೊಂಡಿರ್ತೀರೋ ಅದೇ ಅಳತೆಗೆ ರಾಗಿನೂ ಕೂಡ ತೊಗೋಬೇಕು, ಈಕ್ವಲ್ ಆಗಿರಬೇಕು ಎರಡು ಕೂಡ, ಆವಾಗಲೇ ತುಂಬ ಚೆನ್ನಾಗಿ ಬರೋದು ಪೌಡ್ರು. ನಾನು ಅದೇ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ ಎರಡನ್ನೂ ಕೂಡ. ಇದಕ್ಕೆ ನಾನು ಒಂದು 4 ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಹೆಚ್ಚು ಹಾಕ್ಕೊಂಡ್ರೆ ಅದರದ್ದೇ ಫ್ಲೇವರ್ ಬರುತ್ತೆ ಅಂತೇಳಿ ಒಂದು 4 ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಕೂಡ ಹಾಕ್ಕೊಂಡು ರಾಗಿ ಮತ್ತು ಕಾಳು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಒಂದು ಮಿಲ್ಗೆ ಕೊಡುವಂಥ ಪಾತ್ರೆಗೆ ಕೂಡ ಅದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಹಾಕ್ಕೊಂಡು ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲೇನೆ ಕೊಡ್ತಾಯಿದ್ದೀನಿ. ನೀವು ಗಸಗಸೆನೂ ಕೂಡ ನೋಡ್ಕೊಂಡು ಹುರ್ಕೊಳ್ಳಿ, ಅದು ಸಣ್ಣದಾಗಿರೋದ್ರಿಂದ ಗೊತ್ತಾಗಲ್ಲ. ನಾನೀಗ ನೋಡಿ ಎಲ್ಲನೂ ಕೂಡ ರಾಗಿ ಮತ್ತು ಎಲ್ಲ ಐಟಮ್ಸ್ಗಳನ್ನೂ ಕೂಡ ಮಿಕ್ಸ್ ಮಾಡಿ ನೀಟಾಗಿ ಒಂದು ಬಾಕ್ಸ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ. ನಾನು 2 ಬಾಕ್ಸ್ಗೆ, ಒಂದು ಬಾಕ್ಸಿಗೆ ತುಂಬೋಯ್ತು ಅಂತೇಳಿ 2 ಬಾಕ್ಸ್ಗೆ ಅರ್ಧ ಹಾಕಿ ಎರಡನ್ನೂ ಕೊಟ್ಟು ಪೌಡ್ರ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ. ಮಿಲ್ಲಿಗೆ ಪೌಡ್ರ್ ಮಾಡ್ಸೋಕ್ಕೆ ಹೋದಾಗ ಆದಷ್ಟು ಸಣ್ಣಗೆ ಬಿಡೋಕ್ಕೇ ಹೇಳಿ, ತುಂಬ ನೈಸಾಗಿ, ಯಾಕಂದರೆ ಅದು ಕಾಳು ಐಟಮೇ ಹೆಚ್ಚಿರೋದ್ರಿಂದ ಸ್ವಲ್ಪ ಒಂಚೂರು ತರಿನೇ ಇರುತ್ತೆ, ಏನಾಗಲ್ಲ. ನಾನು ಇದನ್ನು ಕೂಡ ಜರಡಿನೂ ಕೂಡ ಮಾಡಿಕೊಂಡೆ, ಅವಶ್ಯಕತೆ ಇಲ್ಲ ಜರಡಿ ಮಾಡ್ಕೊಳ್ಳೋದು, ನಾನು ಜರಡಿನೂ ಕೂಡ ಮಾಡ್ಕೊಂಡಿದ್ದೀನಿ. ಇಷ್ಟು ನನಗೆ ಪೌಡ್ರ್ ಬಂತು. ಪೌಡ್ರನ್ನ ಆದಷ್ಟು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡೋಕ್ಕೇನು ಹೋಗಬೇಡಿ, ಸ್ಟೀಲ್ ಡಬ್ಬದಲ್ಲೇ ಇಡಿ, ತುಂಬ ದಿನಗಳು ಕೂಡ ಇಡ್ಬೋದು. ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಬೇರೆ ಬಾಕ್ಸ್ ತೆಗೆದಿಟ್ಕೊಂಡು ಯೂಸ್ ಮಾಡ್ಕೊಳ್ಳಿ, ತುಂಬ ದಿನ ಬರುತ್ತೆ. ಈ ಪೌಡ್ರಲ್ಲಿ ಯಾವ ರೀತಿ ಗಂಜಿ ಮಾಡೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. 2 ಗ್ಲಾಸಷ್ಟು ನೀರನ್ನ ಕಾಯಕ್ಕಿಟ್ಟು ಅದಕ್ಕೆ ನಾನು ಇಲ್ಲಿ 2 ಸ್ಪೂನಷ್ಟು ಪೌಡ್ರನ್ನ ತೊಗೊಂಡಿದ್ದೀನಿ. ಪೌಡ್ರನ್ನ ತೊಗೊಂಡು ಅದನ್ನು ಫಸ್ಟ್ ತಣ್ಣೀರಲ್ಲಿ ಸ್ವಲ್ಪ ಕಲಿಸ್ಕೊಳ್ಳಿ, ನೀಟಾಗಿ ಕಲಿಸ್ಕೋಬೇಕು. ಅದು ಬಿಸಿ ನೀರಿಗೆ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ನೀರನ್ನ ಕಾಯಕ್ಕಿಟ್ಟು ಇನ್ನೊಂದು ಪಾತ್ರೆಗೆ ನಾನು ಆ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಗಂಟಾಗದೇ ಇರೋ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಅದಾದ ನಂತರ ಇಲ್ಲಿ ಕಾಯ್ತಾ ಇರೋ ನೀರಿಗೆ ನಾವಿಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಅದನ್ನು ಹಾಕಿದ ತಕ್ಷಣ ಕೈ ಬಿಡಬಾರ್ದು, ಇಲ್ಲಾಂದರೆ ಅದು ಫುಲ್ ಗಂಟಾಗ್ಬಿಡುತ್ತೆ. ತಿರುಗ್ತಾನೆ ಇರಬೇಕು. ಈ ಥರ ಸ್ವಲ್ಪ ಬೆಂದು ಇದೆ ಅನ್ನೋ ಟೈಮಲ್ಲಿ ಬೇಕಿದ್ರೆ ಬಿಟ್ಟರು ಏನಾಗಲ್ಲ. ಫಸ್ಟ್ ಹಾಕಿದ ತಕ್ಷಣ ಅಂತೂ ಯಾವುದೇ ಕಾರಣಕ್ಕೂ ಕೈ ಬಿಡೋಕ್ಕೆ ಹೋಗ್ಬಿಡಿ, ಫುಲ್ ಗಂಟಾಗ್ಬಿಡುತ್ತೆ ನಾವೇನೇ ಕಲಸಿ ಹಾಕಿದ್ರೂ. ನೋಡಿ, ಈಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟು ಕೂಡ ಹಾಕ್ಕೊಂಡೆ. ನಂಗೆ ಸಾಲ್ಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿಯಾಗಿ ನಾನು ಗಂಜಿನ ಈ ರೀತಿಯಾಗಿ ಮಾಡಿಕೊಂಡೆ. ಇದನ್ನು 2 ಗ್ಲಾಸಷ್ಟು ಮಾಡ್ಕೊಂಡಿದ್ದೀನಿ. ಒಂದು ಸ್ಪೂನಲ್ಲಿ 1 ಗ್ಲಾಸಷ್ಟು ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಹಾಲು ಹಾಕ್ಕೊಂಡು ಕೂಡ ಮಾಡ್ಕೊಬೋದು, ಇಲ್ಲ ಆರಿಸ್ಬಿಟ್ಟು ಮಜ್ಜಿಗೆ ಜೊತೆ ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಡೈಲಿ ಬ್ರೇಕ್ಫಾಸ್ಟ್ ಥರ ಕುಡಿಯೋಕ್ಕೆ ಬಳಸ್ಕೊಳ್ಳಿ, ಮಾಡಿಕೊಂಡು ಈಸಿಯಾಗೂ ಕೂಡ ಮನೇಲಿ ಮಾಡ್ಕೋಬೋದು. ನಾನು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೆ ಆ ರೀತಿ ಮಾಡ್ಕೊಳ್ಳಿ ಪೌಡ್ರನ್ನ. ಈ ಪೌಡ್ರ್ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳ ಲೀಸ್ಟ್ನ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.